ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಹೊರಗೆ ಬರೋದಕ್ಕೆ ಬಿಡೋ ಮಗ ಯಾರು? ನಾನಲ್ವಲ್ಲ ಶಾರದಾ, ಇಷ್ಟು ವರ್ಷ ನೀನು ಕತ್ಲೆ ಕೋಣೆನಲ್ಲೇ ಕೊಳಿಬೇಕು ಅಂತ ಮಾಡಿದವನು ನಾನು. ಈಗ ನಿನಗೆ ಹೊರಗಡೆ ಬರಕ್ಕೆ ಬಿಟ್ಬಿಡ್ತೀನಾ? ನಾಯಿ ಕಂಡ್ರೆ ಬೊಗಳುತ್ತೆ, ಆದರೆ ನರಮನುಷ್ಯ ಕಾಣದೆ ಬೊಗಳ್ತಾನೆ. ಏನ್ ಮಾಡಕ್ ಹೊರಟಿದ್ಯಾ ನೀನು? ಏನು ಮಾಡಕ್ ಹೊರಟಿದ್ಯಾ? ಶಾರದಕ್ಕ, ಶಾರದಕ್ಕ, ನಿನ್ ದಿನ ಕೆಳಗೆ ಗಾಂಜಾ ಸಿಕ್ತಂತೆ. ನಿನ್ನ ಇಡೀ ಜೀವನ ಈ ಕತ್ಲೆ ಕೋಣೆನಲ್ಲೇ ಕೊಳಿಬೇಕು, ಹೊರಗಿನ ಪ್ರಪಂಚ ನೋಡಲೇಬಾರದು ಶಾರದಾ. ಬಾ ಅಕ್ಕ, ಬನ್ನಿಮ್ಮ, ಬಾ ಬನ್ನಿಮ್ಮ. ಸೀನು ಬೇಬಿ, ಪ್ರೀತಿ ಅಂದ್ರೆ ಏನು? ಪ್ರೀತಿ ಗೊತ್ತಿಲ್ಲ, ಆದ್ರೆ ಎಸ್ ಪ್ರೀತಿ ಗೊತ್ತು. ಅವಳು ನಮ್ ಜೊತೆ SSLC ಓದ್ತಾ ಇದ್ಲು. ಅವಳಿಗೆ ಗುಂಗುರು ಕೂದ್ಲು, ಗುಬ್ಬಿ ಗೂಡಂಗಿತ್ತು. ಅದ್ರೊಳಗ್ ಚೀಟಿ ತಗೊಬಂದು ಕಾಪಿ ಹೊಡೆದು ಡಿಬಾರ್ ಆಗಿದ್ಲು. ನಾನು ನಮ್ಮ ಹುಡುಗರೆಲ್ಲ ಅವಳ ಮಂತ ಹೋಗಿ ಪ್ರೀತಿ ಗೀತಿ ಇತ್ಯಾದಿ ಕಾಪಿ ಹೊಡೆದು ಹೊಂಟೋದ್ವಿ ಅಂತ ಕೂಗ್ತಾ ಇದ್ವು. ಸೀನು ಬೇಬಿ, ಹತ್ರ ಬಾ. ಯಾಕಮ್ಮೆ ಯಾಕಮ್ಮೆ ಅದೇ ಪ್ರಶ್ನೆನ ನನ್ನನ್ನು ಕೇಳು. ಪಿಂಕಿ ಬೇಬಿ, ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಜಿಮ್ ಸೀನಾ. ಇಂಥದ್ ನಾನು ಹೇಳ್ತೀನಿ ಕೇಳಿಸ್ಕೋ. ಕೋತಿ ಅಂದ್ರೆ ಮಂಕಿ, ಪ್ರೀತಿ ಅಂದ್ರೆ ಪಿಂಕಿ. ನೋಡು, ನನ್ಗೂ ಕೆಟ್ಟ ಮಾತು ಬರುತ್ತೆ, ಆದ್ರೆ ಹೆಣ್ಣಾಗಿ ಹುಟ್ಟಿದೀನಿ ಅಂತ ಒಂದೇ ಕಾರಣಕ್ಕೆ ಬೈತಿಲ್ಲ. ಲವ್ ಮಾಡಕ್ಕೆ ಬರಲ್ವಲ್ಲೋ ನಿಂಗೆ? ಏಯ್, ಅಲ್ಲೇನೋ ನೋಡ್ತಿದ್ಯಾ? ಯಾರಿಗೂ ಕಾಣ್ಬಾರ್ದು ಅಂತ ತಾನೇ ಇಲ್ಲಿ ಬಂದ್ ಕೂತಿರೋದು. ಮತ್ ಯಾಕೋ ಹಿಂಗ ಆಡ್ತಿದ್ಯಾ ಬೆಪ್ಪ? ಬಾಯಾಗಿ ಇಲ್ಲ ಏನಿಲ್ಲ ಕಣಮ್ಮಿ, ಅದು ಪ್ರೊಟೆಕ್ಷನ್. ಯಾರು ನೋಡ್ಬಾರ್ದಂತ ಆ ಕಡೆ ನೋಡ್ತಾ ಇದ್ದೆ. ಈ ಪ್ರಧಾನ ಮಂತ್ರಿಗಳ ಜೊತೆ ಸ್ಟೈಲ್ ಕನ್ನಡಕ ಕಂಡು ನಿಂತಿರ್ತಾರಲ್ಲ, ಆ ತರ. ಲೋ ಡುಬಾಕ್ಸಿನ, ಕಮ್ಮಿ ಸುಳ್ಳು ಹೇಳೋ, ಲೈಫಲ್ಲಿ ಉದ್ಧಾರ ಆಗ್ತ್ಯಾ? ಸಾರಿ ಪಿಂಕಿ ಬೇಬಿ. ಪ್ಯಾಂಟ್ ಅಲ್ಲಿ ಜೇಬಿದೆ ಅಲ್ವಾ? ಯಾಕಮ್ಮಿ ಇದೆ? ನೀನ್ ಸಾರಿನ ಒಳಗಿಟ್ಕೋ. ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಾಳೆ ಮೈಸೂರಲ್ಲಿ ನಂಗೊಂದು ಆಡಿಷನ್ ಇದೆ. ನಾಳೆ ಇಬ್ರು ಹೋಗ್ಬರನ್ವಾ? ಮೈಸೂರ್ಗ ನಾವಿಬ್ರ? ಯಾವನಾರ ನೋಡ್ಗಿಡ್ಬಿಟ್ರೆ? ಪೂರ್ತಿ ಹೇಳದ್ ಕೇಳ್ಚಿನಿ. ಚಿನ್ನಿ ಅಂತಿದ್ಯಾ? ಹಂಗಾರೆ ಹೇಳು, ಕೇಳ್ತೀನಿ. ಅಲ್ಲಿ ನನ್ನ ಫ್ರೆಂಡ್ಗೆ ಗೊತ್ತಿರೋರ್ದು ಜಿಮ್ ಇದೆಯಂತೆ. ಅಲ್ಲಿ ಹೋಗ್ಬಿಟ್ಟು ಹೇಗೆ ಎತ್ತ ಅಂತ ನೋಡ್ಕೊಂಡ್ ಬರೋಣ. ಜಿಮ್ಮ? ಹೋಗೋಣ ಹೋಗೋಣ, ಒಳ್ಳೇದು ಹೋಗೋಣ. ನಾಳೆ ಬೆಳಗ್ಗೆನೆ ಹೊರಡ್ಬೇಕು. ನಾಳೆ ಬೆಳಗ್ಗೆನಾ? ಅಲ್ಲ ಕಣಮ್ಮಿ, ಸಡನ್ ಆಗಿ ಇವಾಗ ಬಂದು ನಾಳೆ ಹೋಗ್ಬೇಕು ಅಂದ್ರೆ ಹೆಂಗೆ? ಅಲ್ಲ ಮನೇಲಿ ಏನ್ ಹೇಳೋದು? ಅಲ್ವೋ, ಒಂದು ಹುಡುಗಿಯಾಗಿ ನಾನೇ ಹೇಳ್ ಬರ್ತಿದ್ದೀನಿ, ನಿಂಗೆ ಹೇಳಕ್ಕಾಗಲ್ವಾ? ಸರಿ ಬಿಡು, ಏನೋ ಮಾಡ್ತೀನಿ. ಹಂಗೆ ನಾಳೆ ಮೈಸೂರೆಲ್ಲ ಸುತ್ತಾಡ್ಕೊಂಡು ರಾತ್ರಿ ಮೈಸೂರು ಪ್ಯಾಲೇಸ್ ಲೈಟ್ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮಜ್ಜಾ ಮಾಡ್ಕೊಂಡು ಬರೋಣ. ಹಂಗೆ ನಿನಗೆ ಏನೇನ್ ಬೇಕು ಎಲ್ಲ ಕೊಡಿಸ್ತೀನಿ ನಾಳೆ. ಎಲ್ಲಿಂದ ಬಂತಿದು? ನಿನ್ನೆ ಕೇಳ್ತಿರೋದು, ಎಲ್ಲಿಂದ ಬಂತು? ನನಗೆ ಗೊತ್ತಿಲ್ಲ, ಇದೇನು ಅಂತಾನೆ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ದಿಮ್ ಕೆಳಗಡೆ ಗಾಂಜಾ ಬಂದ್ಬಿಡ್ತಾ? ಅಯ್ಯೋ ದೇವ್ರೆ, ಇಲ್ಲಮ್ಮ, ನನಗೆ ಗೊತ್ತಿಲ್ಲ. ಇದೇನು ಅಂತಾನೆ ನನಗೆ ಗೊತ್ತಿಲ್ಲಮ್ಮ.
ಮುಗ್ದೆ ತರ ನಾಟಕ ಮಾಡಬೇಡ. ನಿಜವಾಗ್ಲೂ ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲಮ್ಮ, ಏನು ಗೊತ್ತಿಲ್ಲ. ಏ ನಾಟಕ ಸಾಕು. ನಿನ್ನ ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಕಳಿಸ್ಬೇಕು ಅನ್ಕೊಂಡಿದ್ವಿ, ಅದನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಇಲ್ಲಮ್ಮ, ಇಲ್ಲ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿಮ್ಮ, ನನ್ನ ಮನೆನ ನನ್ನ ಮಕ್ಕಳನ್ನ ನೋಡಿ ಎಷ್ಟೋ ವರ್ಷ ಆಗೋಯ್ತು. ದಯವಿಟ್ಟು ಹಾಗೆ ಮಾಡಬೇಡಿ, ಹಾಗೆ ಮಾಡಬೇಡಿ. ನನಗೇನು ಗೊತ್ತಿಲ್ಲ, ನನಗೇನು. ಅಯ್ಯೋ ಬೇಡಮ್ಮ, ಅಯ್ಯೋ ಅಮ್ಮ, ದಯವಿಟ್ಟು ನೋಡಿಮ್ಮ. ನನ್ ಪುಣ್ಯ, ನಿನ್ನ ಹೊರಗೆ ಕಳ್ಸೋಕ್ಕಿಂತ ಮುಂಚೆನೇ ವಿಷಯ ಗೊತ್ತಾಯ್ತಲ್ಲ, ಕರ್ಕೊಂಡು ಹೋಗಮ್ಮ. ಅಮ್ಮ ಖಂಡಿತ ಗೊತ್ತಿಲ್ಲ, ದಯವಿಟ್ಟು ನಾನು ಹೇಳೋದನ್ನ ಕೇಳಿ, ನಾನು ಏನು ಮಾಡಿಲ್ಲ. ಇವ್ರು ಕರ್ಕೊಂಡೋಗಿ ಡಾಕ್ಟರ್ಗೆ ಹಾಕಿ. ದಯವಿಟ್ಟು ಹೇಳೋದನ್ನ ಕೇಳಿ, ನನಗೆ ಗೊತ್ತಿಲ್ಲ. ಪಾರೋ ನನ್ನ ಮೇಲೆ ಇನ್ನೂ ಕೋಪನಾ? ಹುಡುಕ್ತೀನಿ ಅಂತ ಹೇಳದ್ನಲ್ಲ. ನನ್ನ ಮುಖ ಇರೋದೇ ಹಿಂಗೆ. ನಿನ್ ಮಕ ಚಂದ್ರನ್ ಥರ ಐತೆ. ಅಂದ್ರೆ ನನ್ನ ಮುಖ ತುಂಬ ಚುಕ್ಕಿದೆ ಅಂತನಾ? ಓಹೋ ಯವ್ವಾ, ಹಂಗಲ್ಲ ಪಾರೋ, ನಿನ್ ಮಕ ಚಂದ್ರನ್ ಥರ ಹೊಳಿತೈತೆ ಅಂದೆ. ಓಹೋ, ಹಂಗಾದ್ರೆ ಮನೇಲಿರೋ ಲೈಟ್ ಎಲ್ಲ ಆಫ್ ಮಾಡಿಸ್ಬಿಡು. ಎಲ್ಲೆಲ್ಲಿ ಬೆಳಗ್ಬೇಕೋ ನಾನೇ ಓಡಾಡ್ಕೊಂಡು ಬರ್ತೀನಿ. ತೆಪ್ಪಾಯ್ತು ಅಂತ ಹೇಳದ್ನಲ್ಲ ಪಾರೋ. ಇನ್ಮ್ಯಾಕೆ ನಿಮ್ ಕೋಪ ಬಂದೈತು ಅಂತ ನಾ ಕೇಳಕ್ಕೆ ಇಲ್ಲ. ಈ ಭಯ ಇರಬೇಕು. ಅದಿರ್ತೈತೆ. ಇರು, ನೀನು ಬಂದು ವಿಚಾರಿಸ್ಕೊತ. ಹಾಯ್ ಜ್ಯೋತಿ, ಹೇಗಿದ್ಯಾ? ಪಾರು, ನಾನ್ ಸೂಪರ್ ಆಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನು ಇಷ್ಟೊತ್ತಲ್ಲಿ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಒಂದು ಮೆಡಿಕಲ್ ಕ್ಯಾಂಪ್ ಇತ್ತು ಕಣೆ, ಅದಕ್ಕೆ ನಿನ್ನ ಕರೆಯೋಣ ಅಂತ ಫೋನ್ ಮಾಡಿದೆ. ಬೇಡ ಕಣೆ, ನಾನು ಬರಲ್ಲ. ಏನೇ ಪಾರು ನೀನು, ಎಲ್ಲ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಮನೆ ಬಿಟ್ಟು ಹೊರಗೆ ಬರಲ್ಲ ಅಂತ ಕೇಳ್ಪಟ್ಟೆ. ಆದ್ರೆ ನೀನು ಅದನ್ನ ನಿಜ ಮಾಡ್ಬಿಟ್ಟಾ? ಅದು ಹಾಗಲ್ಲ, ನನಗೆ ನನ್ನ ಡಾಕ್ಟರ್ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಕಣೆ. ವಾಟ್? ನೀನ್ ಈ ಮಾತು ಹೇಳ್ತಾ ಇದ್ಯಾ? ಪಾರು, ನೀನು ಮೆಡಿಕಲ್ ಫೀಲ್ಡಲ್ಲಿ ಏನೇನೋ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದವಳು. ನೀನೇ ಈಗ ಅಂದ್ಬಿಟ್ರೆ ಬೇರೆ ಹೆಣ್ಮಕ್ಳು ಯಾವ ಥರ ಯೋಚನೆ ಮಾಡ್ಬೇಕು ಹೇಳು? ಇವ ನಿನ್ನ ಕನಸಿಗೆ, ನಿನ್ನ ಗುರಿಗೆ ಯಾರು ಉತ್ತರ ಹೇಳ್ತಾರೆ ಹೇಳು? ನನಗೀಗ ಡಿಗ್ರಿ, ಡಾಕ್ಟರು, ಏಮ್, ಆಂಬಿಷನ್ ಇದು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಕಣೆ. ಅದೆಲ್ಲ ಮುಗ್ದೋಗಿರೋ ಕತೆ. ಅದೆಲ್ಲ ಬಿಡು. ಸಿದ್ದು ಏನಾದರೂ ಕಾಲ್ ಮಾಡಿದ್ನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.